6/4/2025 ಭಾನುವಾರ ಮೇಲುಕೋಟೆ ಬ್ರಹ್ಮೋತ್ಸವದಲ್ಲಿ 3ನೇ ತಿರುನಾಳ್ ಅಂದರೆ ಬ್ರಹ್ಮೋತ್ಸವದ 3ನೆಯ ದಿನ. ಇದೊಂದು ಮಹಾವೈಭವದ ದಿನ. ಈಗಾಗಲೇ ಚಲುವನಾರಾಯಣ ಸ್ವಾಮಿಗೂ ಕಲ್ಯಾಣ ನಾಯಕಿಗೂ ಮದುವೆ ಆಗಿದೆ. ಹಿಂದೆ ಎಲ್ಲ ಮದುವೆ ಆದ 3ನೇ ದಿನ ಆದಮೇಲೆ 4-5ನೇ ದಿನಗಳಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಏಕಾಂತದಲ್ಲಿ ಕುಳಿತು ಆ ಅರುಂಧತಿ ನಕ್ಷತ್ರವನ್ನು ನೋಡ್ತಾ ಇಬ್ಬರು ತಾಂಬೂಲವನ್ನು ಸವಿಯುವಂತಹ ದಿನವಾಗಿತ್ತು. ಈಗೆಲ್ಲ ಮದುವೆ ದಿನಾನೇ ಮದುವೆ ಆದ ತಕ್ಷಣವೇ ಬೆಳಿಗ್ಗೆನೇ ಅಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ, ಆಕಾಶದಲ್ಲಿ ಏನೂ ಕಾಣೋದೂ ಇಲ್ಲ. ಇದು ರಾತ್ರಿ ಮಾಡುವಂತಹ ಒಂದು ಪ್ರಕ್ರಿಯೆ. ಅದಕ್ಕೆ ಹೆಸರೇ ನಾಗವಲ್ಲಿ ಮಹೋತ್ಸವ. ಆವತ್ತು ಚಲುವನಾರಾಯಣ ಮತ್ತು ಕಲ್ಯಾಣ ನಾಯಕಿ ಅಮ್ಮನವರಿಬ್ಬರೂ ಕೂಡ ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು, ಚಿನ್ನದ ಪಲ್ಲಕ್ಕಿ ಅಂತ ಹೆಸರಿಗೆ ಚಿನ್ನದ ಪಲ್ಲಕ್ಕಿ ಅಲ್ಲ, ಅದು ನಿಜವಾಗಿಯೂ ಚಿನ್ನದ ಪಲ್ಲಕ್ಕಿಯಲ್ಲಿಯೇ ಕುಳಿತು ಅತ್ಯಂತ ವೈಭವವಾದ ಪುಷ್ಪಾಲಂಕೃತವಾದ ಪಲ್ಲಕ್ಕಿಯಲ್ಲಿ ದಂಪತಿಗಳು, ದಿವ್ಯ ದಂಪತಿಗಳು ಕಲ್ಯಾಣಿಗೆ ತೆರಳ್ತಾರೆ. ಯಾವ ಜಾಗದಲ್ಲಿ ಮದುವೆಯಾಗಿತ್ತೋ ಅದೇ ಧಾರಾ ಮಂಟಪದಲ್ಲಿ ಈ ಉತ್ಸವ ನಡೆಯುತ್ತೆ. ಅತ್ಯಂತ ಜಗಮಗಿಸುವ ಬೆಳಕಿನಲ್ಲಿ ಜನರ ಸಂದಣಿಯಲ್ಲಿ ಚಲುವನಾರಾಯಣ ನಾಗವಲ್ಲಿಯನ್ನು ಕಲ್ಯಾಣ ನಾಯಕಿಗೆ ನೀಡ್ತಾನೆ. ನಾಗವಲ್ಲಿ ಅಂದ್ರೇನು? ಎಳೆಯದಾದ ಅಡಿಕೆ ಮತ್ತು ಸುಣ್ಣದಿಂದ ಕೂಡಿದ ತಾಂಬೂಲ. ಸೊ ದೇವಿಗೆ ತಿನ್ನಿಸುವಂತಹ ಒಂದು ಉತ್ಸವ ಇದು ನಾಗವಲ್ಲಿ ಮಹೋತ್ಸವ. ಆ ಉತ್ಸವ ಮತ್ತೆ ಉತ್ಸವ ಕಲ್ಯಾಣಿಯಲ್ಲಿ ಆಗಿ ನರಾಂದೋಳಿಕಾರೋಹಣವಾಗಿ ಅಲ್ಲಿಂದ ಸ್ವಾಮಿ ಮತ್ತು ಕಲ್ಯಾಣ ನಾಯಕಿ ಚತುರ್ವೀದಿಗಳಲ್ಲಿ ಉತ್ಸವಪೂರ್ವಕವಾಗಿ ವಾದ್ಯಘೋಷದ ಜೊತೆಯಲ್ಲಿ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಇದನ್ನು ನೋಡೋದೇ ಒಂದು ಸಂತೋಷ. ದಯವಿಟ್ಟು ತಾವೆಲ್ಲ ಬಂದು ಈ ಉತ್ಸವಗಳನ್ನು ನೋಡಬೇಕು, ಖುಷಿ ಪಡಬೇಕು. ನಾಗವಲ್ಲಿ ಮಹೋತ್ಸವ ಅಂದರೆ 3ನೇ ತಿರುನಾಳಿನ ರಾತ್ರಿ, ಬ್ರಹ್ಮೋತ್ಸವದ 3ನೆಯ ದಿನ ರಾತ್ರಿ 8 ಗಂಟೆಗೆ ಮೇಲುಕೋಟೆಯ ಚತುರ್ಬೀದಿಗಳಲ್ಲಿ ಚಂದ್ರಮಂಡಲ ವಾಹನೋತ್ಸವವು ನಡೆಯುತ್ತೆ. ಚಂದ್ರಮಂಡಲದ ಮಧ್ಯದಲ್ಲಿ ಸ್ವಾಮಿ ಚಲುವನಾರಾಯಣನನ್ನು ಕೂರಿಸಿ ಚತುರ್ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಹೇಗೆ ಚಂದ್ರನನ್ನು ನೋಡಿದರೆ ಎಲ್ಲರ ಮನಸ್ಸಿನಲ್ಲಿಯೂ ಪ್ರಸನ್ನತೆಯು ಉಂಟಾಗುತ್ತೋ ಹಾಗೆ ಚಂದ್ರ ಮತ್ತು ಚಲುವನಾರಾಯಣ ಇಬ್ಬರನ್ನೂ ನೋಡಿದ್ರೆ ಒಂದು ಪ್ರಸನ್ನತೆ ಉಂಟಾಗುತ್ತೆ. ವಾದ್ಯಘೋಷಗಳ ನಡುವೆ, ಮೇಲುಕೋಟೆಯಲ್ಲಿ ಗೋವಿಂದ ಘೋಷಗಳ ನಡುವೆ ಈ ಒಂದು ಚಂದ್ರಮಂಡಲವನ್ನು ನೋಡೋದೇ ಒಂದು ಸೌಭಾಗ್ಯ. ನೀವೆಲ್ಲರೂ ಚಂದ್ರಮಂಡಲವನ್ನು ಈ ಸಲ ತಪ್ಪಿಸಿಕೊಳ್ಳದೆ ನೋಡ್ತೀರಿ ಅಂತ ನಾನಾದರೂ ಭಾವಿಸ್ತೀನಿ.